ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ಆಗಲೇ 5ನೇ ವಾರದಲ್ಲಿದೆ. ಇರಾನ್ನೊಳಗಿನ ಇಸ್ರೇಲಿ ಮತ್ತು ಯುಎಸ್ ದಾಳಿಗಳು ಮತ್ತದಕ್ಕೆ ಇರಾನ್ನ ಪ್ರತೀಕಾರ ಮುಂದುವರೆದಿದೆ. ವರದಿಗಳ ಪ್ರಕಾರ ಯುಎಸ್ ಪಡೆಗಳ ನಿಯೋಜನೆ ಮತ್ತು ಸಜ್ಜುಗೊಳ್ಳುವಿಕೆಗೆ ಪ್ರಮುಖ ನೆಲೆಯಾಗಿದ್ದ ಜೋರ್ಡಾನ್ನಲ್ಲಿನ ಮುಫಾಕ್ ವಾಯುನೆಲೆಗೆ ಇರಾನ್ ದೊಡ್ಡ ಹೊಡೆತ ಕೊಟ್ಟಿದೆ. ಹಾಗೆಯೇ ಮಧ್ಯ ಇಸ್ರೇಲ್ನಲ್ಲಿ ಹಲವಾರು ಕ್ಲಸ್ಟರ್ ಕ್ಷಿಪಣಿ ದಾಳಿ ನಡೆದಿದೆ. ಮಧ್ಯ ಇಸ್ರೇಲ್ನ ಹಲವಾರು ಪ್ರದೇಶಗಳಲ್ಲಿ ಈ ದಾಳಿ ಹಾನಿಗೆ ಕಾರಣವಾಗಿದೆ. ಇರಾನಿನ ದಾಳಿಯಲ್ಲಿ 14 ಜನ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲಿ ಅಧಿಕಾರಿಗಳು ಇಸ್ರೇಲಿ ಮಾಧ್ಯಮಗಳಿಗೆ ದೃಢಪಡಿಸಿದ್ದಾರೆ. ಇನ್ನೊಂದು ಕಡೆ ಇದಕ್ಕಿಂತಲೂ ತೀವ್ರ ಕದನ ಲೆಬನಾನ್ನಲ್ಲಿ ಐಡಿಎಫ್ ಮತ್ತು ಹೆಜ್ಬುಲ್ಲಾ ನಡುವೆ ನಡೆದಿದೆ. ಹೆಜ್ಬುಲ್ಲಾಗೆ ಕಾರ್ಯತಂತ್ರದ ಪ್ರಮುಖ ಸ್ಥಳವಾಗಿರುವ ಬಿನ್ ಜಬೈಲ್ ಮೇಲೆ ಇಸ್ರೇಲ್ ಕಣ್ಣಿಟ್ಟಿದೆ. ಬಿನ್ ಜಬೈಲ್ನಲ್ಲಿರುವ ಅನಾಟಾದ ಉತ್ತರದಿಂದ ಐಡಿಎಫ್ ಒಂದು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು. ಆದರೆ ಹೆಜ್ಬುಲ್ಲಾ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದು ಪರಿಣಾಮವಾಗಿ ಐಡಿಎಫ್ ಹಿಮ್ಮೆಟ್ಟುವಂತಾಗಿದೆ ಅಂತ ವರದಿಗಳು ಹೇಳಿವೆ. ಅಲ್ಲದೆ ಹಿಜ್ಬುಲ್ಲಾ ಹಲವಾರು ಸ್ಥಳಗಳಲ್ಲಿ ಪ್ರತಿದಾಳಿಗಳನ್ನು ಪ್ರಾರಂಭಿಸಿದೆ. ಹಿಂದಿನ ದಾಳಿಗಳಲ್ಲಿ ತನ್ನ ಕೈ ತಪ್ಪಿದ್ದ ಪ್ರದೇಶಗಳಲ್ಲಿ ಹಿಜ್ಬುಲ್ಲಾ ಮತ್ತೆ ತನ್ನ ಹಿಡಿತ ಸಾಧಿಸೋಕೆ ನೋಡ್ತಾ ಇದೆ. ಆಗ್ನೇಯ ಲೆಬನಾನ್ನ ಹಲವು ಪ್ರದೇಶಗಳಲ್ಲಿ ಹಿಜ್ಬುಲ್ಲಾ ದಾಳಿಗಳನ್ನು ಪ್ರಾರಂಭಿಸಿದೆ. ಐಡಿಎಫ್ನ ಅತ್ಯಾಧುನಿಕ ಎನ್ನಲಾದ 2 ಮೆರ್ಕಾಬಾ ಟ್ಯಾಂಕ್ಗಳನ್ನ ಹಿಜ್ಬುಲ್ಲಾ ಹೊಡೆದಿದೆ. ಇದಲ್ಲದೆ ಹಿಜ್ಬುಲ್ಲಾ ದಕ್ಷಿಣ ಖಯಾಮ್ನಲ್ಲೂ ತನ್ನ ಅಬ್ಬರ ತೋರಿಸಿದೆ. ಅದು ಖಾಂಟಾರಾದ ಉತ್ತರವನ್ನ ಮರಳಿ ವಶಪಡಿಸಿಕೊಂಡಿದೆ. ಇತ್ತೀಚಿನ ಕಾರ್ಯಾಚರಣೆಗಳಲ್ಲಿ ತನ್ನ 48 ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಐಡಿಎಫ್ ಹೇಳಿದೆ. ಹೆಜ್ಬುಲ್ಲಾ ಹಲವಾರು ಸ್ಥಳಗಳಲ್ಲಿ ಐಡಿಎಫ್ ಸೈನಿಕರ ಮೇಲೆ ಹೊಂಚು ದಾಳಿ ನಡೆಸಿದೆ. ಈ ಕಾರಣದಿಂದಾಗಿ ಐಡಿಎಫ್ ಗಮನಾರ್ಹ ನಷ್ಟ ಅನುಭವಿಸಿದೆ. ಇದಲ್ಲದೆ ಇರಾಕ್ನಲ್ಲಿ ಅಮೆರಿಕನ್ ಪಡೆಗಳು ಮತ್ತು ಕ್ಯಾಸ್ಟ್ರೋಲ್ ಗೋದಾಮುಗಳಿರುವ ಸ್ಥಳಗಳ ಮೇಲೆ ಇರಾನ್ನ ಡ್ರೋನ್ ದಾಳಿ ನಡೆಸಿದೆ. ಕುವೈತ್ ವಿಮಾನ ನಿಲ್ದಾಣದಲ್ಲಿರುವ ವಿಮಾನ ಇಂಧನ ಟ್ಯಾಂಕ್ಗಳ ಮೇಲೂ ಇರಾನ್ ದಾಳಿ ಮಾಡಿದೆ. ಬಹರೇನ್ನ ಹಲವಾರು ಸ್ಥಳಗಳ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಬಹರೇನ್ನ ಮನಾಮಾದಲ್ಲಿರುವ 5ನೇ ಕ್ಲೌಡ್ ನೆಲೆಯ ಮೇಲೂ ದಾಳಿ ನಡೆಸಲಾಗಿದೆ. ಅಲ್ಲಿ ಅಮೆರಿಕದ ಪಡೆಗಳು ಬೀಡು ಬಿಟ್ಟಿದ್ವು ಅಂತ ಹೇಳಲಾಗ್ತಿದೆ. ಇನ್ನು ಇಸ್ರೇಲ್ ಮತ್ತು ಯುಎಸ್ ದಾಳಿಯಲ್ಲಿ ಯುಎಸ್ನ ಹಳೆಯ ರಾಯಭಾರ ಕಚೇರಿಗೆ ಹಾನಿಯಾಗಿದೆ. ಅದು ಐಆರ್ಜಿಸಿಯ ಬಸಿಷ್ ಪಡೆಗಳನ್ನ ಗುರಿಯಾಗಿಸಿಕೊಂಡ ದಾಳಿಯಾಗಿತ್ತು. ಯಾಕಂದ್ರೆ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನಲ್ಲಿರುವ ಸಂಪೂರ್ಣ ಯುಎಸ್ ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನ ಒತ್ತೆಯಾಳುಗಳಾಗಿ ತೆಗೆದುಕೊಳ್ಳಲಾಗಿತ್ತು. ಆ ಬಿಕ್ಕಟ್ಟು 400 ದಿನಗಳಿಗೂ ಹೆಚ್ಚು ಕಾಲ ಇತ್ತು. ಹಳೆಯ ಯುಎಸ್ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಲಾಯಿತು ಮತ್ತು ಇಸ್ಲಾಮಿಕ್ ಕ್ರಾಂತಿಗೆ ಮೀಸಲಾದ ವಸ್ತು ಸಂಗ್ರಹಾಲಯದ ಮೇಲೂ ದಾಳಿ ನಡೆದಿದೆ. ಟೆಹರಾನ್ ಅನ್ನ ನಿರಂತರವಾಗಿ ಗುರಿಯಾಗಿಸಲಾಗ್ತಿದೆ. ಟೆಹರಾನ್ನ ಹಲವಾರು ಸ್ಥಳಗಳಲ್ಲಿ ದಾಳಿಗಳು ನಡೆದಿವೆ. ಖುಜೆಸ್ತಾನ್ನಲ್ಲಿರುವ ಉಕ್ಕಿಯ ಸ್ಥಾವರಗಳನ್ನ ಇಸ್ರೇಲ್ ಮತ್ತೆ ಗುರಿಯಾಗಿಸಿಕೊಂಡಿದೆ ಅಂತ ವರದಿಗಳಿವೆ. ಅಲ್ಲಿನ ಉಕ್ಕಿನ ಸೌಲಭ್ಯಗಳನ್ನ ಹೊಡೆಯೋಕೆ ಇಸ್ರೇಲ್ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. 15 ಶಸ್ತ್ರಾಸ್ತ್ರ ತಯಾರಿಕಾ ತಾಣಗಳಿಗೆ ಹಾನಿ ಮಾಡಿದೆ. ಈ ನಡುವೆ ಹೆಜ್ಬುಲ್ಲಾದ ಸದರ್ನ್ ಫ್ರಂಟ್ನ ಕಮಾಂಡರ್ ಹಾಜಿ ಯೂಸಿಫ್ ಅವರನ್ನ ಇಸ್ರೇಲ್ ಕೊಂದಿದೆ ಅನ್ನೋ ಮಾಹಿತಿನೂ ಇದೆ. ಇನ್ನು ಮಧ್ಯಪ್ರಾಚ್ಯ ಮತ್ತು ಇಸ್ರೇಲ್ನಲ್ಲಿ ಕೇಂದ್ರಗಳನ್ನ ಹೊಂದಿರುವ ಗೂಗಲ್, ಎನ್ವಿಡಿಯಾ, ಆಪಲ್, ಐಬಿಎಂ, ಟೆಸ್ಲಾ, ಇಂಟೆಲ್ ಮತ್ತು ಸಿಸ್ಕೋದಂತಹ ಪ್ರಮುಖ ತಂತ್ರಜ್ಞಾನ ಕಂಪನಿಗಳನ್ನ ಗುರಿ ಮಾಡಿರುವ ಐಆರ್ಜಿಸಿ ಕಚೇರಿಗಳನ್ನ ಖಾಲಿ ಮಾಡುವಂತೆ ಎಚ್ಚರಿಸಿದೆ. ಅಮೆಜಾನ್ ವೆಬ್ ಸೇವೆಗಳ ಕಚೇರಿಗಳನ್ನ ಇರಾನ್ ನಿರಂತರವಾಗಿ ಗುರಿಯಾಗಿಸಿಕೊಂಡಿದೆ ಮತ್ತು ಈಗ ಐಆರ್ಜಿಸಿ ಈ ಎಲ್ಲಾ ಕಂಪನಿಗಳಿಗೆ ಎಚ್ಚರಿಕೆ ನೀಡಿದೆ. ಇಸ್ರೇಲ್ನ ಆರ್ಥಿಕತೆಯ ಬಹುಪಾಲು ಭಾಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಿಂದ ಬರುತ್ತೆ. ಅನೇಕ ತಂತ್ರಜ್ಞಾನ ಕಂಪನಿಗಳು ಇಸ್ರೇಲ್ನಲ್ಲಿ ತಮ್ಮ ರ್ಯಾಟ್ ಸೇವಾ ಕೇಂದ್ರಗಳನ್ನ ತೆರೆದಿವೆ. ಈಗ ಐಆರ್ಜಿಸಿ ಅದನ್ನ ಗುರಿಯಾಗಿಸಲು ಪ್ರಯತ್ನಿಸ್ತಾ ಇದೆ. ಮತ್ತೊಂದು ಕಡೆ ಟ್ರಂಪ್ ಇರಾನಿನ ಹೊಸ ಸುಪ್ರೀಂ ಲೀಡರ್ ಕದನ ವಿರಾಮಕ್ಕಾಗಿ ಕೇಳಿಕೊಳ್ತಿರೋದಾಗಿ ಹೇಳ್ತಿದ್ದಾರೆ. ಆದರೆ ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸುವವರೆಗೆ ಕದನ ವಿರಾಮವಿಲ್ಲ ಅಂತ ಹೇಳಿದ್ದಾರೆ. ಹಾರ್ಮುಜ್ ಮುಕ್ತಗೊಳಿಸದೇ ಇದ್ರೆ ಬಾಂಬ್ ದಾಳಿ ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ. ಈ ನಡುವೆ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಇದು ನಮ್ಮ ಯುದ್ಧವಲ್ಲ, ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಇಲ್ಲದ ಯಾವುದೇ ಯುದ್ಧದಲ್ಲಿ ನಾವು ಭಾಗವಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ತನ್ನ ದಾಳಿಗಳಿಗಾಗಿ ಬ್ರಿಟಿಷ್ ನೆಲೆಗಳನ್ನ ಬಳಸೋದು ಮುಂದುವರೆದಿದೆ. ಇದೆಲ್ಲದರ ಹೊರತಾಗಿ ಹಾರ್ಮುಜ್ ಮುಕ್ತಗೊಳಿಸೋದು ಅಷ್ಟು ಸುಲಭವಲ್ಲ ಅಂತ ಟ್ರಂಪ್ ಸರ್ಕಾರ ಅರ್ಥ ಮಾಡಿಕೊಳ್ಳತೊಡಗಿದೆ. ಅದಕ್ಕಾಗಿಯೇ ಟ್ರಂಪ್ ಹಾರ್ಮುಜ್ ತೆರೆಯದೇ ಇದ್ರೂ ಈ ಯುದ್ಧದಿಂದ ಹಿಂದೆ ಸರಿಯುವ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನೊಂದು ಕಡೆ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ನ ಕಾರ್ಯಾಚರಣೆಗಳು ಕಾನೂನುಬಾಹಿರ ಮತ್ತು ದಕ್ಷಿಣ ಲೆಬನಾನ್ಗೆ ಇಸ್ರೇಲ್ನ ಆಕ್ರಮಣ ಯಾವುದೇ ರೀತಿಯಲ್ಲಿ ನ್ಯಾಯಸಮ್ಮತವಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಯಾವುದೇ ರೀತಿಯಲ್ಲಿ ಸಮರ್ಥಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ಯುಎಇ ಯುದ್ಧಕ್ಕೆ ಇಳಿಯೋಕೆ ಸಿದ್ಧವಾಗಿದೆ ಅಂತ ಯುಎಸ್ಗೆ ತಿಳಿಸೋಕೆ ಯತ್ನಿಸುತ್ತಿದೆ ಅಂತ ವರದಿಯಾಗಿದೆ. ಹಾರ್ಮುಜ್ ತೆರೆಯುವವರೆಗೆ ಯುಎಸ್ ಈ ಯುದ್ಧದಿಂದ ಹಿಂದೆ ಸರಿಬಾರದು ಅಂತ ಮನವೊಲಿಸೋಕೆ ಅದು ಪ್ರಯತ್ನಿಸುತ್ತಿದೆ ಅಂತ ಹೇಳಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.